लिंगाय नमः। ओम श्री गुरु बसवलिंगाय मूलम बसवं कालननुपमशीलं बसवं जंगमलोलं बसवारक्षिपुदेन्न संगन बसवा। ओम श्री गुरु बसवलिंगाय नमः। ओम श्री गुरु बसवलिंगाय नमः। ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಬಾಗೇವಾಡಿಯಲ್ಲಿ ಜನಿಸಿ ಇಡೀ ಮನುಕುಲಕ್ಕೆ ಜ್ಞಾನದ ಜ್ಯೋತಿಯನ್ನು ಬೆಳಗಿದಂಥ ಮಹಾಪುರುಷ ಅಪ್ಪ ಬಸವಣ್ಣನವರು. ಅಂಥ ಬಸವ ನಾಡಿನ ಪವಿತ್ರ ಭೂಮಿಯಲ್ಲಿ ನಾಳೆ ಕಲ್ಯಾಣ ಮಹೋತ್ಸವ ಜರುಗ್ತಾ ಇದೆ. ಬಸವರಾಜ್ ಹಾಗೂ ಸಂಗೀತಾರವರ ಕಲ್ಯಾಣ ಮಹೋತ್ಸವ ನಾಳೆ ಬೆಳಗ್ಗೆ ಜರುಗ್ತಾ ಇದೆ ಲಿಂಗ ಸಾಕ್ಷಿಯಾಗಿ, ಮತ್ತು 10 ಗಂಟೆಗೆ ಜಂಗಮ ಸಾಕ್ಷಿಯಾಗಿ ಅದು ಜಂಗಮದ ಒಪ್ಪಿಗೆಯನ್ನು ಪಡಿತಾ ಇದೆ. ಇದೆಲ್ಲವೂ ನಡೀತಕ್ಕಂಥದ್ದು ಧರ್ಮಗುರು ಅಪ್ಪ ಬಸವಣ್ಣನವರ ಸಾನ್ನಿಧ್ಯದಲ್ಲಿ. ಹಾಗಾಗಿ ನಮ್ಮೆಲ್ಲರ ತಂದೆ ಜಗದ ಜ್ಯೋತಿ ಅಂಥ ಅಪ್ಪ ಬಸವಣ್ಣನವರ ಭಾವಚಿತ್ರಕ್ಕೆ ಈಗ ದಂಪತಿಗಳಾಗುವವರು ತಮ್ಮ ಪೂಜೆಯನ್ನು ನೆರವೇರಿಸಿಕೊಡ್ಬೇಕಂತೇಳಿ ಅವರಿಗೆ ಕೇಳ್ಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುಗಳಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜ್ಞಾನಕ್ಕೆ ಮೂಲ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಎಂಬಲ್ಲಿ ಎನ್ನ ಭವ ಹರಿಯಿತು ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನು. ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು. ಬಸವಾಕ್ಷರ ತ್ರಯಗಳೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು ನಾನು ನೀನು ಬಸವ ಬಸವ ಎನ್ನುತ್ತಿದ್ದೆವಯ್ಯ ಕಾಣ ಗುಹೇಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಯಿತು ಬಸವ ನಿಮ್ಮಿಂದ ಗುರು ಸ್ವಾಯತವನಿಗೆ, ಆಯಿತು ಬಸವ ನಿಮ್ಮಿಂದ ಲಿಂಗ ಸ್ವಾಯತವನಿಗೆ, ಆಯಿತು ಬಸವ ನಿಮ್ಮಿಂದ ಜಂಗಮ ಸ್ವಾಯತವನಿಗೆ, ಆಯಿತು ಬಸವ ನಿಮ್ಮಿಂದ ಪ್ರಸಾದ ಸ್ವಾಯತವನಿಗೆ. ಇಂತಿ ಚತುರ್ವಿಧ ಸ್ವಾಯತವು ನೀವೇ ಆಗು ಮಾಡಿದಿರಾಗಿ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದಿರಲ್ಲ ಸಂಗನ ಬಸವಣ್ಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎತ್ತೆತ್ತ ನೋಡಿದ ತತ್ತ ಬಸವನ ದೇವ, ಸಕಲ ವಿಸ್ತಾರದ ರೂಪು ನೀನೇ ದೇವ. ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎತ್ತ ನೋಡಿದ ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಆಯತವು ಬಸವಣ್ಣನಿಂದ, ಸ್ವಾಯತವು ಬಸವಣ್ಣನಿಂದ, ಸನ್ನಿಹಿತವು ಬಸವಣ್ಣ ನಿಮ್ಮಿಂದ. ಇತ್ತಬಲ್ಲರೆ ನೀವು ಕೇಳಿರೆ ಬಸವ ಬಸವ ಎಂದು ಕೇಳಿದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಓ
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಬಸವ ಮಾಡಿದಡಾಯ್ತು ಭೂಮಿಗೆ ಭಕ್ತಿಯ ಬೆಳಕು. ಬಸವ ಮಾಡಿದಡಾಯ್ತು ಗುರುಲಿಂಗ ಜಂಗಮ ಪೂಜೆಯು. ಬಸವ ಮಾಡಿದಡಾಯ್ತು ಲಿಂಗಾಂಗ ಸಾಮರಸ್ಯ ಪೂಜೆಯು. ಬಸವ ಮಾಡಿದಡಾಯ್ತು ಭಕ್ತ ಭಕ್ತರಲ್ಲಿ ಸಮಭಾವ. ಎನ್ನ ಕಂಗಳೊಳಗಿಂಬಾದ ಬಸವ ಎನ್ನಂತರಂಗ ತುಂಬಿ ನಿಂದಾತ ಬಸವ. ಹೊರಗೆ ಗುರು ಬಸವನಾಗಿ ಇರುತ್ತಿ ಬಸವನ ಮಣಿಹೆವೆ ಪ್ರಾಣವಿಂದಿಂಗೆ. ಬಸವ 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 ಜಯತು ಗುರು ಸಂಗನ ಬಸವ ಜಯತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿವರೆಗೆ ಧರ್ಮಗುರು ಬಸವ ಆಗ್ತುಂಟಾಗೀಗ ಬದುಕಿಲ್ಲ ಅಂತಂದ್ರೆ ಆ ಕುಟುಂಬದ ಸದಸ್ಯರು ಸೇರಿದ್ದೀರಿ. ಈ ತಾಯಿಗೆ ಮತ್ತು ಇವರಿಗೆ ಎಲ್ಲರಿಗೂ ಸಹಿತ ನೀವು ಪೂಜೆ ಮಾಡೋಕ್ಕೆ ಅವಕಾಶ ಕೊಡಿ. ಮನೆಗಳ ಸಹಕಾರ ಅಂತ ಹೇಳ್ಬಿಟ್ಟು ಎಷ್ಟೋ ಸಲ ಮಾಡ್ಕೊಳ್ಳೋಕೆ ತಯಾರಿದ್ದಾರೆ. ಮನೆಗಳ ಸಹಕಾರ ಮಾಡೋದು ಅದೇ ಮಟ್ಟು ಮೊದಲು ಮಲ್ಕೊಳ್ಬಾ ಮೊದಲೋಗಿ ಕೆಲಸಕ್ಕೊಳ್ಬಾ ಅಂತ ರೀತಿಯಲ್ಲಿ ಇರುತ್ತೆ. ಯಾಕಂದರೆ ಲಿಂಗ ತತ್ವ ಬಸವನಾಡಿನಲ್ಲೇ ಇದ್ದಂಗಾಗಿದ್ದು ಭಾಳ ದುಃಖಕರ ಸಂಗತಿ. ಆ ಕಾರಣಕ್ಕೆ ಪುಣ್ಯವಂತರ ಪೂಜ್ಯರ ಒಂದು ಸನ್ನಿಧಾನದಲ್ಲಿ ಇಂಥದ್ದೊಂದು ಕಲ್ಯಾಣ ಮಹೋತ್ಸವ ತೆರೆತಾ ಇದೆ. ಈ ಕಲ್ಯಾಣ ಮಹೋತ್ಸವದ ಪ್ರಾರಂಭದಲ್ಲಿ ನಾವು ಲಿಂಗ ಪೂಜೆ ಮಾಡಿಕೊಂಡು ಆ ಲಿಂಗ ಸಾಕ್ಷಿಯಾಗಿ ದಾಂಪತ್ಯವನ್ನು ಸ್ವೀಕಾರ ಮಾಡಬೇಕಾಗುತ್ತೆ. ದಾಂಪತ್ಯ ಅಂದರೆ ಸಣ್ಣದಲ್ಲೇ ನಾವಿಲ್ಲಿ ಇಬ್ಬರಿಗೆ ವಿಧಿ ಮಾಡಿಸ್ತಾ ಇರೋದು ಕೇವಲ ಒಂದು ದೈಹಿಕ ಸಂಬಂಧ, ಆತ್ಮಾತ್ಮಗಳ ಸಂಬಂಧ. ಎರಡು ಆತ್ಮಗಳು ಸೇರಿ ಈ ಸೃಷ್ಟಿಗೆ ಒಳ್ಳೆಯದನ್ನು ಮಾಡೋದಾಗಿ ಮಾಡತಕ್ಕಂಥ ಒಂದು ಸಂಬಂಧವೇ ಮದುವೆ ದಾಂಪತ್ಯ. ನಾವು ಯಾವುದೋ ಒಂದು ಕೆಲಸಕ್ಕೆ ಬಂದು ನಮ್ಮ ಸಂಸಾರ ಮಾಡ್ಕೊಂಡು ಮಕ್ಕಳನ್ನ ಮಾಡ್ಕೊಂಡು ಸಂಪಾದ ಮಾಡ್ಕೊಳ್ಳೋದಲ್ಲ. ಇಡೀ ಸೃಷ್ಟಿಗೆ ಪೂರಕವಾಗಿ ಬದುಕಿನ ಕಾರಣಕ್ಕಾಗಿಯೇ ದಾಂಪತ್ಯ ಅವಶ್ಯಕತೆ. ಹಾಗಾಗಿ ನಾವು ಅನುಭವಿಬೇಕಾಗಿ ಬರೀ ಈ ಮಾತುಗಳಿಗೆ ಗುಣವಲ್ಲ ನಾವೆಲ್ಲರೂ ಸೇರಿ ಅನುಭವಿಸಬೇಕು. ನಾವು ಈ ಮಾತು ಹೇಳಿದೆ ಆ ಕಾರಣಕ್ಕೆ ಮುಂದೆ ಸಾತ್ವಿಕ ಬದುಕನ್ನು ನಡೆಸಬೇಕಂತ ನಾವು ಹೇಳ್ತೀವಿ. ಬರ್ಲಪ್ಪ ಮರೆ ಪೂರ ತೋರಿಸ್ಕೋಬೇಕು. ಬರ್ಡೇದ ನೋಡೋರಿಲ್ಲ ಬನ್ನಿ. ಮನಸ್ಸಿನೊಳಗೆ ಬಸವ ಬಸವ ಅಂದ್ಬಿಟ್ಟು ನಿಮ್ಗೆ ಮತ್ತೇ ನೋಡಬೇಕು.
ಸ್ಟಾರ್ಟ್ ಐತಿ ಈಗ. ಹಿಂಗಾಶ್ ಒಂದು ರೌಂಡ್ ಬಂದ್ಬಿಡ್ತೀನಿ ಅಜ್ಜರ್ ಪಜರ್ ಹಿಡ್ಕೊಂಡು. ಈಗ ಪವಿತ್ರವಾದ ಎಲ್ಲರೂ ಅದಕ್ಕೆ ಭಾವಪೂರ್ಣವಾಗಿ ಹಾಂ ಆಯಿತು ಬರ್ತೀನಿ. ಬಸವಂ ಭಕ್ತಿ ಮೂಲಂ ಬಸವಂ ಭಕ್ತಿ ಮೂಲಂ ಸುಮಶೀಲಂ ಬಸವಂ ಗಂಗಾಲೋಲಂ ಬಸವಂ ಜೀವೇನ ಸಂಗಮ ಬಸವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಎಲ್ಲರೂ ಭಾವಪೂರ್ಣವಾಗಿ ಮಂಗಳಗಳನ್ನು ಕುಂದ್ರಿ ಇಲ್ಲ ಅಲ್ಲಿ ಹೋಗಿ ಮತ್ತೆ ನನಗೆ ನಮ್ಮ ಭಾವನೆಗಳಲ್ಲಿ ರಕ್ಷಣೆ ಕೊಡುತ್ತದೆ. ಓಂ ಈಗ ಪ್ರಮುಖವಾಗಿ ಚಪ್ಪಳೆ 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 ಚಪ್ಪಳೆ. ಬಸವಲಿಂಗಾಯ ನಮಃ. ಬಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ. ರಾಶಿಕೂಟ ಗುಣ ಸಂಬಂಧ ಉಂಟೆಂದು ಹೇಳಿರಯ್ಯ. ಮಲ್ಲಿಕಾರ್ಜುನ ಉಂಟೆಂದು ಹೇಳಿರಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಸ್ಪರ ಸಮಾನತೆಯನ್ನು ನಾವು ಎಚ್ಚರವನ್ನು ನಡೆಸಿಕೊಂಡು ಸಂದೇಶವನ್ನು ಈ ಸಮುದಾಯವನ್ನು ಈಗ ಆರಾಧನೆ ಪರಸ್ಪರ ಆರಾಧನೆ ಲಿಂಗ
ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ವಿದ್ಯುಕ್ತವಾಗಿ ಅವರು ದಂಪತಿಗಳಲ್ಲಿ ತಮ್ಮ ಕಾರ್ಯವನ್ನು ಮಾಡಿದ್ದಾರೆ. ಇದು ಲಿಂಗ ಸಂಸ್ಥೆಯಲ್ಲಿ ಮಂಗಲ ಕಾರ್ಯಕ್ರಮ ಮತ್ತೆ ಇನ್ನೊಂದು 15 ಗಂಟೆ ಸಂಸ್ಥೆಯಲ್ಲಿ ಎಲ್ಲರ ತಮ್ಮಗಳಿಗೆ ಮತ್ತು ವಚನಗಳನ್ನು ಪ್ರತಿನಿಧಿ ಮೂಲಕ ತಮ್ಮ ನಿಗಮ ಸಂಸ್ಥೆಯಲ್ಲಿ ನಮಸ್ಕಾರ ಮಾಡಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೋಡ್ರಿ ತಾಟ್ ತೆಗಿ. ಆಂಟಿ ಅಮ್ಮದಿನ ತಾಟ ತೆಗಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ಬಸವಲಿಂಗಾಯ ನಮಃ. ಭಕ್ತಿಗೆ ಮೂಲಂ ಬಸವಂ ಕಾಲಕ್ಕೆ ಕಾಲನನುಪಮಶೀಲಂ ಬಸವಂ ಜಂಗಮಲೋಲಂ ಬಸವಾರಕ್ಷಿಗುಡೆನ್ನ ಸಂಗನ ಬಸವ. ಓಂ ಶ್ರೀ ಗುರು ಬಸವಲಿಂಗಾಯ. ಅಷ್ಟೇ ನೋಡ್ರಿ. ಬಸವ ಧರ್ಮ ಬಾವುಟ ಎಲ್ಲ ಹಾರಿಸೋಣ ಬಸವ ಧರ್ಮ ಬಾವುಟ. ನಡೆಸೋಣ ನಾಡ ಎಳಿಗೆಗಾಗಿ ಕಮ್ಮಟ. ನಡೆಸೋಣ ನಾಡ ಎಳಿಗೆಗಾಗಿ ಕಮ್ಮಟ. ಹೇಳ್ರಿ ಹೇಳ್ರಿ ಧರ್ಮವಿದು ಒಟ್ಟಾಗಿ ದುಡಿಯುವುದು. ಬಂದಿರೆಲ್ಲ ಹಾರಿಸೋಣ ಬಸವ ಧರ್ಮ ಬಾವುಟ. ಕಾಯಕವೇ ಕೈಲಾಸ ನಮ್ಮ ಬದುಕೆ ಸಂತಸ. ಕಾಯಕವೇ ಕೈಲಾಸ ನಮ್ಮ ಬದುಕೆ ಸಂತಸ. ದೇಹವೇ ದೇಗುಲವೆಂದಾಗ ಇನ್ನಿಲ್ಲ ಮೋಸ. ತಕ್ಕವನು ಹೊತ್ತವರಿಗೆ ನಾನೆಂದು ದಾಸ. ತಕ್ಕವನು ಹೊತ್ತವರಿಗೆ ನಾನೆಂದು ದಾಸ. ಆಗಬೇಕು ನಾವು ನಮಗೆ ಪ್ರಕಾಶ. ನಮಗೆ ಪ್ರಕಾಶ. ಬನ್ನಿರೆಲ್ಲ ಹಾರಿಸೋಣ ಬಸವ ಧರ್ಮ ಬಾವುಟ. ಮಾನವರ ನಡುವಿನ ಅಂತರವ ತೊಡೆಯೋಣ. ಮಾನವರ ನಡುವಿನ ಅಂತರವ ತೊಡೆಯೋಣ. ಕಷ್ಟದೋಡಿರುವವರ ಕಣ್ಣೀರ ಒರೆಸೋಣ. ಮೋದಿ ಸಮರ ಸಂದೇಶ ಸಾರೋಣ. ಸಂಸ್ಕಾರ ಪಡೆಯೋಣ. ಸಂಸ್ಕಾರ ಪಡೆಯೋಣ. ಬನ್ನಿರೆಲ್ಲ ಹಾರಿಸೋಣ ಬಸವ
ಜೀವಾತ್ಮರಿಗೆ ಲೇಸಾಗಲಿ, ಸಕಲ ಜೀವಾತ್ಮರಿಗೆ ಲೇಸಾಗಲಿ. ಬಸವ ಧರ್ಮಕ್ಕೆ ಜಯವಾಗಲಿ, ಬಸವ ಧರ್ಮಕ್ಕೆ ಜಯವಾಗಲಿ, ಸಕಲ ಜೀವಾತ್ಮರಿಗೆ ಲೇಸಾಗಲಿ, ಸಕಲ ಜೀವಾತ್ಮರಿಗೆ ಲೇಸಾಗಲಿ. ಜೈ ಬಸವೇಶ, ಭಾರತ ದೇಶ ಜೈ ಕಲ್ಯಾಣ ಮಹೋತ್ಸವದ ಕಾರ್ಯಕ್ರಮ ನಿನ್ನೆಯಿಂದ ನಡೀತಾ ಇದೆ. ಬೆಳಗ್ಗೆ ಲಿಂಗ ಸಾಕ್ಷಿಯಾಗಿ ಕಲ್ಯಾಣ ಮಹೋತ್ಸವ ಮಾಡಿಕೊಂಡಂಥ ಬಸವರಾಜ್ ಹಾಗೂ ಸಂಗೀತ ದಂಪತಿಗಳು ನಮ್ಮಲ್ಲಿ ಇರಲಿಲ್ಲ, ಅವರಿಗೆ ವಂದಿಸುತ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ತಮ್ಮ ಆಶೀರ್ವಾದವನ್ನು ಮಾಡಲು ಬಂದಿರತಕ್ಕಂಥ ಪೂಜ್ಯ ಬ್ರಹ್ಮಾಂಡದಲ್ಲಿ ವಿರುದ್ಧಿಸಿದ ಸ್ವಾಮಿಯವರನ್ನು ಹಾಗೂ ಮತ್ತೊಬ್ಬ ಪೂಜ್ಯರಲ್ಲಿ ಭಕ್ತಿಯಿಂದ ವಂದಿಸುತ್ತಾ ಹಾಗೂ ಸಂಗೀತ ಇವರ ಅಣ್ಣ ಮತ್ತು ಅತ್ತಿಗೆಯವರಲ್ಲಿ ಹಾಗೂ ಬಸವರಾಜವರ ತಂದೆ ತಾಯಿಗಳಲ್ಲಿ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ರಾಯಚೂರು ಬಸವಕೇಂದ್ರ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾದ ಪದಾಧಿಕಾರಿಗಳಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ದಯವಿಟ್ಟು ಇದು ಗದ್ದಲ ಮಾಡೋ ಮದುವೆ ಅಲ್ಲ, ಇದು ಕಲ್ಯಾಣ ಮಹೋತ್ಸವ ಆಗಿರುತ್ತೆ. ಗದ್ದಲ ಮಾಡಿದ್ರೆ ಯಾವ ಗದ್ದಲ ಮಾಡಿದ್ರೆ ಇಡೀ ಬದುಕೆ ಗದ್ದಲ ಆಗುತ್ತೆ. ಅದಕ್ಕಾಗಿ ಸ್ವಲ್ಪ ನಮ್ಮ ಬದುಕಿಗೆ ಸಂಬಂಧಿಸಿದ ಒಂದೆರಡು ಮಾತುಗಳನ್ನು ಕೇಳಿದ್ರೆ ಅಪ್ಪ ಬಸವಣ್ಣವ್ರು ಏನು ಹೇಳಿದರು. ಬದುಕು ಅಂದರೆ ಅಷ್ಟು ಸುಲಭವಾದದ್ದಲ್ಲ. ಈ ಸೃಷ್ಟಿ ನಾವು ಏನು ಅನ್ಕೊಂತೀವಿ ಅದನ್ನು ಕೊಡ್ತಂತ ನಾವು ಯಾವುದು ಭಾವಿಸಂಗಿಲ್ಲ. ನಾವೇನು ಅನ್ಕೊಂಡಿರ್ತೀವಿ ಹೆಚ್ಚು ಕಡಿಮೆ 90 ಭಾಗ ಅದರ ವಿರುದ್ಧವಾಗಿ ಸೃಷ್ಟಿಯಿಂದ ಬಂದಿರ್ತದೆ. ಹಾಗಾಗಿ ಅದಕ್ಕೊಂದು ಸೂತ್ರ ಕೊಟ್ಟರು ಬಸವಣ್ಣವರು. ಏನಂತ, ಸೃಷ್ಟಿ ನಮಗೆ ಪೂರಕವಾಗಿ ಬದುಕಿಗೆ ಏನೇನು ಬೇಕು ಅದನ್ನು ಕೊಡಬೇಕಾದ್ರೆ ನೀನು ಭಕ್ತನಾಗು ಮೊದಲು. ನೀನು ಭಕ್ತನಾಗದಿದ್ದರೆ ಸೃಷ್ಟಿ ನಿಮ್ಮ ಮೇಲೆ ಮುನಿಸ್ಕೊಳ್ತೀವಿ. ಅದಕ್ಕಾಗಿ ಒಂದು ಸುಂದರ ವಚನವನ್ನು ಹೇಳ್ತಾರೆ, ಭಕ್ತನಾಗುವುದು ಹೇಗೆ ಅಂದರೆ ಅಂತ ಹೇಳಿದ್ರೆ ಸೃಷ್ಟಿಗೆ ಪೂರಕವಾಗಿ ಬದುಕುವುದೇ ಭಕ್ತಿ. ಅಪ್ಪ ಹೇಳ್ತಾರೆ ಒಂದು ಮಾತನ್ನ, ಹೆಂಗ ಜೀವನ ಮಾಡ್ಬೇಕಂತ ಹೇಳಿದ್ರೆ ಜೇನು ಹುಳುವಿನಂತೆ ಜೀವನ ಮಾಡಬೇಕಂತ. ಜೇನು ಹುಳುವಿನಂತೆ ಬಾಳತ್ವಕ್ಕೆಂದು ಮಧುವ ತಂದು ಕೊಡನ ತುಂಬಿದ ಜೇನಿನಂತೆ ತಾನುವುದು ತನ್ನೆಂಜಲ ಜಗವುವುದು ನೋಡಯ್ಯ. ಹೆಂಗ್ ಹೇಳ್ತಾರೆ ನೋಡಿ, ಒಂದು ಜೇನುನೊಣ ಗೆಲ್ಲಬೇಕಂದ್ರೆ ಕೊಡಗಿಲ್ಲ, ಹೂವಿನ ಮಕರಂದ ಮಾತ್ರ ಹಿಡ್ಕೊಂಡಂತ ಏನೇನೋ ಒಂದು ಸ್ವಲ್ಪ ಪ್ರಾಣಿ ಇದ್ದಿದ್ದಂದ್ರೆ ಅದಕ್ಕೆ ಸಮೀಪ ಹೋಗಲ್ಲ. ಅದು 100 ಕಿಲೋಮೀಟರ್ ಹೋಗಿ ಆ ಮಕರಂದವನ್ನು ಹಿಡ್ಕೊಂಡು ಬರುತ್ತೆ ಹೊರತು ಸಿಗಲಿಲ್ಲ ಅಂದ್ರೆ ಉಪವಾಸ ಇರುತ್ತೆ ಹೊರತು ಗೆಲ್ಲಬೇಕಂದ್ರೆ ಕೆಟ್ಟದ್ದನ್ನ ಅದು ಮುಗಿಸ್ಕೊಳಕ್ಕಿಲ್ಲ. ನಮ್ಮ ಬದುಕು ಹಾಗೆ ಆಗಬೇಕು. ಕೆಟ್ಟದ್ದನ್ನು ಮುಗಿಸ್ಕೊಡ್ಬಾರ್ದು, ಕೆಟ್ಟದ ಕಡೆ ಮುಖ ಮಾಡಬಾರ್ದು. ಈ ಸೃಷ್ಟಿಯಲ್ಲಿ ಒಂದು ನಿಯಮ ಇದೆ. ಕೆಟ್ಟದ ಕಡೆ ಮುಖ ಮಾಡಿ ನಾವೇನಾದರೂ ಸಂಗ್ರಹ ಮಾಡಿದ್ರೆ ಅದು ಖಂಡಿತವಾಗಿ ಸುಖ ಕೊಡೋದಲ್ಲ, ದುಃಖವಾಗಿ ಪರಿವರ್ತನೆ ಆಗ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಮುಂದೆ ಹೇಳ್ತಾರೆ ಅವರು, ಶಿವಭಕ್ತನಾಗಿ ಶಿವಾನ್ನವನ್ನೇ ಕೊಂಡು, ಶಿವಭಕ್ತನಾಗಿ ಸತ್ಯಶುದ್ಧ ಕಾಯಕದಿಂದ ಶಿವಾನ್ನವನ್ನೇ ಕೊಂಡು ಒಕ್ಕುದ ಜಂಗಮ ಕಿತ್ತುವಾದನೇ ಭಕ್ತ, ಕೊಂಬಾತನೇ ಜಂಗಮ. ನೋಡಿ ಎಷ್ಟು ಭಕ್ತ ಮತ್ತು ಜಂಗಮ ಸಂಬಂಧ ಹೆಂಗೆ ಹೇಳ್ತಾ ಇದ್ದಾರೆ. ಈ ಸೃಷ್ಟಿಯೇ ಜಂಗಮ. ನಾವೇನು ಕೊಡ್ತಾ ಇದ್ದೀವಿ ಅದು ಜಂಗಮ. ಕೊಡೋರು ಭಕ್ತರು, ತಗೊಳ್ಳೋರು ಜಂಗಮ. ಇಷ್ಟೆಲ್ಲ ಹೇಳಿ ಇನ್ನೊಂದು ಮಾತು ಹೇಳ್ತಾರೆ, ಈ ಮಧ್ಯೆ ನೀ ಬಂದು ಮಾಡದಿರೇ ಕೂಡಲ ಸಂಗಮ ದೇವ. ಇಷ್ಟು ಹೇಳಿದ ಮೇಲೆ ನಾವು ಭಕ್ತಿ ಮಾರ್ಗದಲ್ಲಿ ಇದ್ದೀನಿ. ನಾನು ದೇವರಿಗೆ ಹೇಳ್ತಾರೆ ಅವರು, ಈ ಮಧ್ಯೆ ನಮ್ಮ ಭಕ್ತ ಜಂಗಮದ ಸಂಬಂಧದಲ್ಲಿ ನೀನು ಅಡ್ಡ ಬಂದು ನನ್ನ ಬದುಕಿಗೆ ಕೆಡಿಸ್ಬೇಡ. ನೀನು ಅಡ್ಡಿ ಮಾಡೋದಿಲ್ಲ ಕೂಡಲ ಸಂಗಮ ದೇವ, ಬಂಡು ಮಾಡೋದಿಲ್ಲ ಈ ಕೂಡಲ ಸಂಗಮ ದೇವ. ಅಂದರೆ ಎರಡು ನೆಲೆಗಳೇನಿದೆಯಲ್ಲ, ಭಕ್ತ ಮತ್ತು ಜಂಗಮ ಸಂಬಂಧ ಇದೆಯಲ್ಲ, ಇದು ಶ್ರೇಷ್ಠವಾದಂಥ ಸಂಬಂಧ. ಇದನ್ನು ಅರಿತು ಬಂದಿದ್ರೆ ಜೀವನದಲ್ಲಿ ಖಂಡಿತವಾಗಿ ದುರ್ಗಗಳು ಬರೋದಿಲ್ಲ. ಯಾಕಂದರೆ ಸೃಷ್ಟಿಯೆಲ್ಲವೂ ಜನ್ಮ ಸ್ವರೂಪದಲ್ಲಿ ನಮ್ಮ ಮುಂದಿದೆ. ಅದರ ರೂಪವಾಗಿ ಪೂಜೆ ಇದ್ದಾರೆ, ಅದರ ರೂಪವಾಗಿ ನೀವೆಲ್ಲರೂ ಇದ್ದೀರಿ. ನೀವೆಲ್ಲರೂ ಜಂಗಮ ರೂಪವಾಗಿ ಬಂದು ಇವತ್ತು ಆಶೀರ್ವಾದವನ್ನು ಬಂದಿದ್ದೀರಿ. ಅದಕ್ಕಾಗಿ ಜಂಗಮ ರೂಪವಾಗಿ ಆದರೂ ನೀವು ಮಾತಾಡಬಾರ್ದು. ಯಾರು ಪೂಜೆಯನ್ನು ಮಾತಾಡೋರಿದ್ದಾರೆ, ನೀವ್ಯಾರು ಮಾತಾಡಬಾರ್ದು. ಸೈಲೆಂಟಾಗಿ ಒಂದು ಅರ್ಧ ಗಂಟೆ ಒಂದು ಶಾಂತಿಯಿಂದ ಕೂತ್ಕೊಳ್ರಿ. ಅವಾಗ ಮಾತ್ರ ನೀವು ಜಂಗಮ ಆಗಕ್ಕೆ ಸಾಧ್ಯ ಇದೆ. ಎಲ್ಲ ಮದುವೆಗಳಲ್ಲಿ ಮಾಡಿದಂತೆ ಗದ್ದಲ ಮಾಡಿದ್ರೆ ನಾವು ಜಂಗಮ ಅಲ್ಲ. ಆ ಪರಿಕಲ್ಪನೆಯೇ ನಮ್ಗೆ ಕೊಟ್ಟಿದ್ದು. ಇಲ್ಲದಂತ ನಾವು ಜನರನ್ನ ಮದುವೆಗೆ ಯಾಕೆ ಕರಿತೀವಿ ಅಂತಾನೆ ಗೊತ್ತಿಲ್ಲ ನಮಗೆ. ನಮ್ಗೆ ಇಷ್ಟು ಜನ ಬಂದಿದ್ರು, 10 ಜನ ಬಂದಿದ್ರು ಅಂತ ತೋರ್ಸಕ್ಕೆ ನಾವು ಎಲ್ಲ
ಈಗೆಲ್ಲ ಬಂದವರೆಲ್ಲ ಜಂಗಮ ಸ್ವಾಮಿಗಳು ನೀವು ಬಂದು ಆಶೀರ್ವಾದ ಮಾಡ್ರಿ ಅಂತ ಹೇಳ್ತಾ ಇದ್ವಿ ನಾವು. ಮಾಡ್ಕೊಳ್ಳೋರು ಮೂಲ ಸಂದೇಶ ಇದೆ ನಮ್ಮ ಲಿಂಗಾಯತ ತತ್ವದಲ್ಲಿ. ಆದರೆ ಇವತ್ತೇನಾಗಿದೆ, ಆ ಜಂಗಮದ ಪರಿಕಲ್ಪನೆಯನ್ನು ಕೊಟ್ಬಿಟ್ಟಿದೆ. ದೊಡ್ಡ ದೊಡ್ಡ ಮನೆಗಳಲ್ಲಿ ನೋಡೋದಿಲ್ಲ, ಈಗ ನಮಗಿಲ್ಲ. ಒಂದು ಕರಿಬಟ್ಟೆ ಹಾಕಿದ್ದವ್ರು ಒಂದು 4 ಮಂದಿ ನಿಲ್ಲಿಸಿರ್ತಾರೆ, ಆ ಕಡೆ 4 ಮಂದಿ, ಈ ಕಡೆ 4 ಮಂದಿ ಬೌನ್ಸರ್ಸ್. ಅಂದ್ರೆ ಜನ ಬರ್ತಾರೆ ಯಾವ ತಡೆಯೋದಕ್ಕೆ. ಇವತ್ತು ದೊಡ್ಡ ದೊಡ್ಡ VIP ಟೆನ್ಷನ್ ಆಗಿರ್ತಿದ್ದವು. ನಾನು ಅದಕ್ಕೆ ಯಾರು ಒಂದು ನಿಲ್ಲಿಸಿರ್ತಾರೆ ಆ ಕಪ್ಪು ಬಟ್ಟೆ ಹಾಕಿಕೊಂಡು ಜನರನ್ನ ಒಂಥರ ಭಯ ನಿಲ್ಲಿಸಿರ್ತಾರಲ್ಲ, ನಾನು ಅಲ್ಲಿ ವೇದಿಕೆಗೆ ಹೋಗಲ್ಲ. ಜಂಗಮದ ಕೆಲಸನೇ ಇಲ್ಲ ನನಗೆ. ನೀವು ಅದನ್ನು ಭಯಾನಕ ರೂಪದಲ್ಲಿ ನೋಡಿ ನೀವು ಅವ್ರನ್ನ ತಡೆ ಇಟ್ಟದಕ್ಕೆ ಬೌನ್ಸರ್ನ ಬಾಗಿಲಿಗೆ ನಿಲ್ಲಿಸಿದ್ರೆ ನಿಮ್ಮ ಭಕ್ತ ಜಂಗಮ ಸಂಬಂಧ ಅನ್ನೋದು ಜನರನ್ನೇ ಅದ್ರ ಯಾಕಂದ್ರೆ ಈ ಪರಿಕಲ್ಪನೆ ಕೊಟ್ಟಿದ್ದೀರಿ. ದೊಡ್ಡ ದೊಡ್ಡ ಮದುವೆಗೆಲ್ಲ ಈಗ ಆಗೋದಪ್ಪ ನಾನು ನೋಡ್ತಾ ಇದ್ದೆ. ನಮ್ಮ ಕಡೆ ಅಂತೂ ಪ್ರತಿ ಮದುವೆಯಲ್ಲಿ ಕರೆ ಬಟ್ಟೆ ಇರ್ತದೆ. ನಮ್ಮ ಇದರೊಳಗೆ ಹಿಂಗೆ ಆಯಿತು. ನಮ್ಮ ತಾಳಿಕೋಟೆಯಲ್ಲಿ ಮಾಡುವಾಗ ಬಂದ್ಬಿಟ್ಟು ಕಲ್ಯಾಣ ಮಹೋತ್ಸವ ನಡೆದಾಗ ನಾವು ಹೇಳಿದ್ವಿ, ನಮ್ಮ ಕಾರ್ಯ ಬಂದಿದ್ದೀವಿ, ನೀವು ವೇದಿಕೆ ಬರುವಂತಿಲ್ಲ. ಇಲ್ಲಿ ನಮ್ಮ ತಿರುಪತಿ ದರ್ಶನ ನಾವು ಬರ್ತೀವಿ, ನಾವು ಮಾಡಬೇಕಾದ ಕೆಲಸ ಅದು ಹೇಳಿದೆ. ನೀವು ಬರೋಂಗಿದ್ರೆ ಅಕ್ಕಿಗೆಲ್ಲ ಕೊಟ್ಕೊಂಡ್ರಿ, ಬಂದವರಿಗೆಲ್ಲರಿಗೂ ಶರಣಾರ್ಥಿ ಶರಣಾರ್ಥಿ ಸ್ವಾಗತ ಅಂದ್ರಿ, ನಡೀರಿ ಮತ್ತೆ ಉನ್ನತ ಕಳಿಸ್ರಿ ಶರಣಾರ್ಥಿ ಅಂದ್ರಿ. ಆ ಕಲ್ಚರ್ ಇದ್ರೆ ಮಾತ್ರ ನಿಮಗೆ ಒಂದು ಅವಕಾಶ ಇದ್ದಿದ್ರಿ, ಇಲ್ಲ ಅಂತ. ಇದು ಏನಾಗಿದೆ, ನಮಗೆ ನಾವು ಏನು ತಿಳುವಳಿಕೆಯಿಂದಲೇ ಮದುವೆ ಮಾಡ್ತಾ ಇದ್ದೀವಿ. ಬಾಂಧವ್ಯನೇ ಇಲ್ಲ, ಭಕ್ತ ಜಂಗಮದ ಬಾಂಧವ್ಯನೇ ಇಲ್ಲ. ಈ ಕಾರಣಕ್ಕೆ ನಾವು ಇನ್ನೂ ಸ್ವಲ್ಪ ಪ್ರಜ್ಞಾವಂತರಾಗಬೇಕಾಗಿದೆ. ಲಿಂಗಾಯತರ ಈ ಆಚರಣೆಗಳು ಏನಿದ್ದಾವೆ, ಸೃಷ್ಟಿ ಮತ್ತು ನಮ್ಮ ಸಂಬಂಧ ಹೇಗಿದೆ ಅನ್ನೋ ರೀತಿಯಲ್ಲಿ ತಿಳ್ಕೊಂಡು ಬರಬೇಕಾಗಿದೆ ಅಂತಕ್ಕಂಥ ಮಾತನ್ನು ತಮ್ಮ ಜೊತೆ ಹಂಚಿಕೊಂಡು ನಾನು ಮಾತು ಮುಗಿಸ್ತಾ ಇದ್ದೇನೆ. ಸರ್ವಜನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಕಲ ಜೀವಾವಳಿಗೆ ಹೆಸರನ್ನೇ ಬೆಳೆಸಿ ಅನುಕೂಲಕ್ಕೆ ಕಲ್ಯಾಣದ ಮಾರ್ಗವನ್ನು ತೋರಿರುವ ಇಷ್ಟಲಿಂಗ ಜನಕ ಲಿಂಗಾಯತ ಧರ್ಮಗುರು ಭಕ್ತಿ ಭಂಡಾರಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಪ್ರಜಾಪ್ರಭುತ್ವದ ಜನಕ ಅಪ್ಪ ಬಸವತಂದೆಯವರ ದಿವ್ಯ ಚೇತನಕ್ಕೆ ಅಣಿಯಬಹುದು. ಆ ಮಹಾಬಲಿಂದಕ್ಕೆ ಬೆಳಗಾದಂತಹ ಜಗತ್ತೆಲ್ಲ ಶರಣರಲ್ಲಿ, ಸಂತರಲ್ಲಿ, ಸಾಧು ಸಂತೋಷರಲ್ಲಿ ಅಣಿಯಬಹುದು. ಇಂದು ಬಸವರಾಜ್ ಲಿಂಗಗಳ ಸಂಪನ್ನರಾದಂತಹ ಬಸವರಾಜ್ ಹಾಗೂ ಸಂಗೀತ ಇವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗಮನಿಸಿದಂತಹ ಚಿತ್ರದುರ್ಗ ಮಠದ ಪರಮ ಪೂಜ್ಯ ತಾಯಿ ಹೃದಯದ ಗುರುವಾದಂತಹ ಗುರುನಾಥಪ್ಪರ ಧರ್ಮಪಾದಗಳಲ್ಲಿ ಶರಣಾರ್ಥಿಗಳಿಂದ ಅದೇ ತೆರನಾಗಿ ಜೈನಾಪುರ ಪುರಾಣ ಬಸವೇಶ್ವರ ಮಠದ ಪೂಜ್ಯ ಸಿದ್ಧಲಿಂಗ ಅಪ್ಪರ ಧರ್ಮಪಾದಗಳಲ್ಲಿ ಶರಣಾರ್ಥಿಗಳಿಂದ ಈ ಕಾರ್ಯಕ್ರಮದಲ್ಲಿ ನಿನ್ನೆ ಸಾಯಂಕಾಲ ಪರೀಕ್ಷೆ ಹಾಗೂ ಬೆಳಗ್ಗೆ ಲಿಂಗ ಸಾಕ್ಷಿಯಾಗಿ ತಾಯಿ ಕಟ್ಟಿಸುವ ಕಾರ್ಯಕ್ರಮ ಹಾಗೂ ಈ ಎಲ್ಲ ಕಲ್ಯಾಣ ಮಹೋತ್ಸವದ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವಂತಹ ಬಸವದತ್ತನ ಅಪ್ಪಿ ರುದ್ರಪ್ಪ ಶರಣಾರ್ಥಿಗಳು ಹಾಗೂ ಅದೇ ತರನಾಗಿ 2 ಕುಟುಂಬದವರಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ
ಹಾಗೂ ಮಲ್ಲಿಕಾರ್ಜುನಪ್ಪ ಗುಡಿಮನಿ ಇವರ ದ್ವಿತೀಯ ಸುಪುತ್ರ ಅಷ್ಟಾವರಣ ಸಂಪನ್ನ ಬಸವರಾಜು ಹಾಗೂ ನಮ್ಮ ಕಡಕೋಳ ಗ್ರಾಮದ ಮತ್ತು ಶ್ರೀ ವೆಂಕಟಾತಾಯಿ ಮತ್ತು ಭೀಮಪ್ಪನವರ ಸುಪುತ್ರಿ ಮತ್ತು ಶ್ರೀ ಸಂಗೀತ ತಾಯಿ ಇವರ ಕಲ್ಯಾಣ ಮಹೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ನಮಗೆ ಆತ್ಮೀಯರಾದಂಥ ಶ್ರೀ ಸ್ವರೂಪ ವಿವೇಕಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣದಲ್ಲಿ ಹಾಗೂ ನಮಗೆ ಆತ್ಮೀಯರಾದಂಥ ಪರಮ ಪೂಜ್ಯ ಶ್ರೀ ನಿರಂಜನ ಬ್ರಹ್ಮಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಪ್ರವಾಹ ಬಸವೇಶ್ವರಂತ ಜೈನಾಪುರ ಅವರ ಶ್ರೀಗಳಿಗೆ ಭಕ್ತಿಯನ್ನು ಸಲ್ಲಿಸುತ್ತಾ ಮತ್ತು ನಮ್ಮ ಅನುಭಾವಿಗಳು ನಮ್ಮ ನಾಡಿನ ಶ್ರೇಷ್ಠ ಅನುಭಾವಿಗಳಾದಂಥ ಮಾರ್ಗದರ್ಶಕರಾದಂಥ ಶ್ರೇಷ್ಠ ನಮ್ಮ ರುದ್ರಪ್ಪನವರು ಸ್ಥಳಗಳಲ್ಲಿ ನಮ್ಮ ರಾಯಚೂರಿನ ಬಸವಣ್ಣನವರ ನಮ್ಮ ಪದಾಧಿಕಾರಿಗಳಲ್ಲಿ ಮತ್ತು ನಮ್ಮ ಗುಡಿಮನಿ ಬಂಧುಗಳಲ್ಲಿ ಮತ್ತು ನಮ್ಮ ಕಡಕೋಳ ಗ್ರಾಮದ ನಮ್ಮ ಮಾತಶ್ರೀ ವೆಂಕಟಾತಾಯಿಯವರ ಬಂಧುಗಳಲ್ಲಿ ಮತ್ತು ನಮ್ಮ ಬಸವಣ್ಣನ ಎಲ್ಲ ಪೂಜೆ ತಾಯಿಗಳಲ್ಲಿ ಇಲ್ಲಿ ನಡೆದ ಎಲ್ಲ ಶರಣರಲ್ಲಿ ತಾಯಿಗಳಲ್ಲಿ ಭಕ್ತಿಯ ಶರಣಾರ್ಥಿಗಳು. ಇವತ್ತು ನಮ್ಮ ಬಸವರಾಜು ಹಾಗೂ ಸಂಗೀತ ತಾಯಿಯವರ ಕಲ್ಯಾಣ ಮಹೋತ್ಸವ ಇದು ಬಹಳ ವಿಶೇಷವಾದ ಕಲ್ಯಾಣ ಮಹೋತ್ಸವ ಇದೆ. ಈ ಕಲ್ಯಾಣ ಮಹೋತ್ಸವವನ್ನು ನೀವು ಬಹುಶಃ ಈ ಭಾಗದವರು ಕರ್ಕೊಂಡು ನೋಡಲಿಕ್ಕಿಲ್ಲ ಅಂತ ಅನಿಸುತ್ತೆ. ಇಲ್ಲಿ ನೀವೆಲ್ಲ ಬಸವನ ಬಾಗೇವಾಡಿ ಬಂದಿದ್ದೀರಿ, ಅಷ್ಟು ಬಸವನ ಬಾಗೇವಾಡಿ ಬಂದಿರಿ. ಬಸವನ ಬಾಗೇವಾಡಿ ಅಂದರೆ ಬಸವಣ್ಣನವರು ಹುಟ್ಟಿದಂಥ ಜಾಗ ಇದೆ, ಬಸವಣ್ಣನವರು ಹುಟ್ಟಿದಂಥ ಸ್ಥಾನ ಇದೆ. ಬಸವಣ್ಣನವರು ಬಾಗೇವಾಡಿಯಲ್ಲಿ ಹುಟ್ಟಿ ಅಂದರೆ ಇಂಗ್ಲೇಶ್ವರ ಬಾಗೇವಾಡಿ, ಬಾಗೇವಾಡಿ ಅಂದರೆ ಬಸವಣ್ಣನವರ ತಂದೆ ಊರು, ಮಹಾರಾಷ್ಟ್ರ ಊರು, ತಾಯಿ ಊರು ಇಂಗ್ಲೇಶ್ವರ. ಅಲ್ಲೇ ಹುಟ್ಟಿದಾಗ ಇಲ್ಲಿ ಬೆಳೀತಾರೆ, ಬಸವ ಬಾಗೇವಾಡಿ ಬೆಳೀತಾರೆ. ಇಲ್ಲಿ ಹುಟ್ಟಿದಂಥ ಬಸವಣ್ಣನವರು ಇಡೀ ಜಗತ್ತಿಗೆ ಬೆಳಕಾದರು. ಬಸವಣ್ಣನವರ ಮೂರ್ತಿಯನ್ನು ಲಂಡನ್ದೊಳಗೆ ಇಟ್ಟಾರ, ಬಸವಣ್ಣನವರ ಮೂರ್ತಿಯನ್ನು ಎಲ್ಲಿ ಮಾಡ್ಯಾರ, ಅಮೆರಿಕದಾಗ ಇಟ್ಟಾರ. ಬಸವಣ್ಣವರ ಜಯಂತಿಯನ್ನು ಅಮೆರಿಕದಾಗ ಸರ್ಕಾರದಿಂದ ಮಾಡ್ಯಾರ. ಈಗ ಸುಮಾರು 97 ರಾಷ್ಟ್ರಗಳಲ್ಲಿ ಬಸವ ಜಯಂತಿಯನ್ನು ಮಾಡ್ಯಾರ. ನಿಮ್ಮೂರಾಗ ಬಸವನ ಬಾಗೇವಾಡಿ ಹುಟ್ಟಿದಂಥ ಬಸವಣ್ಣನವರ ಜಯಂತಿಯನ್ನು ಇಡೀ ಜಗತ್ತಿನ ತುಂಬ ಬಸವ ಜಯಂತಿಯನ್ನು ಆಚರಣೆ ಮಾಡಕ್ಕಂತಾರ. ನೀವು ಬಸವನ ಬಾಗೇವಾಡಿ ಎಷ್ಟು ಪುಣ್ಯ ಮಾಡ್ಯಾರ ನೋಡಿ. ಬಸವಣ್ಣವರಲ್ಲಿ ಹುಟ್ಟ್ಯಾರ ಅಂದ್ರೆ ಅಲ್ಲಿ ಅಮೆರಿಕ ಅಧ್ಯಕ್ಷರಾದ ಬಸವಣ್ಣವರಲ್ಲಿ ಹುಟ್ಟಿದ ಬಸವನ ಬಾಗೇವಾಡಿ. ಈಗ ನೀವೆಷ್ಟು ಪುಣ್ಯ ಮಾಡಿದ ಬಸವನ ಬಾಗೇವಾಡಿ. ಇಷ್ಟೆಲ್ಲ ಇಡೀ ಜಗತ್ತೆಲ್ಲ ಬಸವಣ್ಣವ್ರನ್ನ ಯಾಕೆ ಬೆಳೆಸ್ತೀವಿ, ಬಸವಣ್ಣವ್ರನ್ನ ಯಾಕೆ ಹೊಗಳ್ತೀವಿ, ಬಸವಣ್ಣವ್ರ ತತ್ವ ಯಾಕೆ ಫಾಲೋ ಮಾಡ್ತೀವಿ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ನಮ್ಮ ಸರ್ಕಾರ ಬಸವಣ್ಣವರ ತತ್ವದ ಮೇಲೆ ನಡೆದಿದೆ 20 ಸಲ ಹೇಳ್ಯಾರಲ್ಲ. ಯಾಕಿದು ಅಂದ್ರೆ ನಿರ್ಮಲಾ ಸೀತಾರಾಮನ್ ಅಂತ ತಿಳ್ಕೊಂಡೇ ಅವರ ಫೈನಾನ್ಸ್ ಮಿನಿಸ್ಟರ್ ಪಾರ್ಲಿಮೆಂಟ್ನಾಗ ಮಾತಾಡ್ತಾರ ತಾಯಿ, ನಮ್ಮ ಸರ್ಕಾರ ಬಸವಣ್ಣವರ ತತ್ವದ ಮೇಲೆ ನಡೆದಿದೆ ಅಂತ ಹೇಳ್ತಾರ ತಾಯಿ. ಅಂದ್ರೆ ಇಷ್ಟೆಲ್ಲ ಬಸವಣ್ಣವರ ತತ್ವ ನಡೆದಿದೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ವಿದೇಶದವರೆಲ್ಲರೂ ಹೇಳಾಕತ್ತಾರೆ ಈ ಮಾತು. ಅಂದ್ರೆ ನಾವು ಬಸವಣ್ಣವರ ತತ್ವವನ್ನು ತಿಳ್ಕೊಬೇಕಲ್ಲ. ಬಸವನ ಬಾಗೇವಾಡಿ ಇವತ್ತ ಬಸವಣ್ಣವರ ತತ್ವವನ್ನು ತಿಳಿಯುವಂಥದ್ದೇ ಕಾರ್ಯಕ್ರಮ ಇದು. ಬಸವಣ್ಣವರ ತತ್ವವನ್ನು ತಿಳಿಯುವಂಥ ಕಾರ್ಯಕ್ರಮ ಇದು. ಬಸವಣ್ಣವರ ತತ್ವ ಅಂದ್ರೆ ಏನು, ಎಲ್ಲ ತತ್ವ ಏನಾದ ಇಲ್ಲಿ ಸಮಯ ಇಲ್ಲ. ಒಂದೇ ತತ್ವ ಏನಂದ್ರೆ ಒಂದೇ ತತ್ವ. ಇವನ್ನೆಲ್ಲ ನೀವು ಬಸವನ ಬಾಗೇವಾಡಿ ಸರ್ಪಂಚರು ಎಲ್ಲರೂ ಅರ್ಥ ಮಾಡ್ಕೊಂಡ್ರಿ. ಅವರ ಕೇಳಿ ಮಾತಾಡಬೇಡಿ. ನೀವೆಲ್ಲ ಬೀಗ ಮಾರ್ಗಸಿದ್ದೀರಿ, ಸಿರಿಯಲ್ಲಿ ಹೋಗ್ರಿ, ಮಳೆಯಲ್ಲಿ ಹೋಗ್ರಿ, ಮನೆಗೆಲ್ಲ ಬೀಗಗಳನ್ನು ಬರೋದೈತಿ. ಆದರೆ ಇದು ತಮಗೆ ಇದೊಂದು ಕೇಳಿ, ಒಂದು ಸ್ವಲ್ಪ ಕೇಳಿ. ಒಂದೇ ತತ್ವ ಹೇಳಿದ್ರಿ ಬಸವಣ್ಣವರು, ಒಂದು ತತ್ವ ಹೇಳಿದ್ರು. ಏನಂದ್ರೆ ಆಪ್ಯಾಯನ ಪ್ರಸಾದವನ್ನು ಕೆಡಿಸಲಾಗದು ಅಂತ ಹೇಳಿದ್ರು. ಬಸವಣ್ಣವರ ತತ್ವ ಇದು ಏನಂತಂದ್ರೆ ಆಪ್ಯಾಯನ ಪ್ರಸಾದ ಕೆಡಿಸಲಾಗದು ಅಂದ್ರೆ ಏನು? ಆಪ್ಯಾಯನ ಪ್ರಸಾದ ಅಂದ್ರೆ ಉಣ್ಣು ಪದಾರ್ಥ. ಆಪ್ಯಾಯನ ಪ್ರಸಾದ ಅಂದ್ರೆ ಏನು? ಉಣ್ಣು ಪದಾರ್ಥ. ಉಣ್ಣಾಕ ಇರಲಿಲ್ಲ ಮನುಷ್ಯ ಹೆಂಗೆ ಬದುಕ್ತಾನೆ ಹೇಳಿ? ಮನುಷ್ಯನಿಗೆ ಜೀವ ಬರುವುದೇ ಪ್ರಸಾದದಿಂದ. ಒಂದು ತಿಂಗಳು ಉಪವಾಸ ಅಡ್ಡಾಡಕ್ಕಿಲ್ಲ ನೋಡ್ರಿ, ಬರಂಗೇ ಇಲ್ಲ. ಮತ್ತು ಇನ್ನೊಂದು 4 ತಿಂಗಳಿಗೆ ಇರಬೇಕು, 15 ದಿವಸ ಸತ್ತ ಹೋಗ್ತಾನೆ ಮನುಷ್ಯ. ಅದಕ್ಕಾಗಿ ಅನ್ನದಿಂದ ಪ್ರಾಣ, ಅನ್ನ ಊಟ ಮಾಡಿದ್ರೆ ಪ್ರಾಣ ಉಳಿತೈತಿ. ಅದಕ್ಕಾಗಿ ಅದು ಬಹಳ ಅತ್ಯಂತ ಅವಶ್ಯಕವಾದದ್ದು ಪ್ರಸಾದ. ಅಂಥ ಪ್ರಸಾದವನ್ನು ನಾವು ಕೆಡಿಸಬಾರದು ಅಂತ ಬಸವಣ್ಣವರು. ಅಂಥ ಪ್ರಸಾದವನ್ನು ನಾವು ಏನು ಮಾಡಬಾರ್ದು ಅಂದರೆ ಕೆಡಿಸಬಾರದು, ಹಾಳು ಮಾಡಬಾರದು, ವೇಸ್ಟ್ ಮಾಡಬಾರದು. ಇದನ್ನು 12ನೇ ಶತಮಾನದಲ್ಲಿ ಬಸವಣ್ಣನ ತತ್ವ ಹೇಳ್ಯಾರ. ಇವತ್ತು 21ನೇ ಶತಮಾನದಲ್ಲಿ ವಿಶ್ವಸಂಸ್ಥೆ ಅಂತ ಇತ್ತು. ಇಡೀ 197
ಮಹಾಪ್ರಸಾದ ಮಾಡ್ತಾರೆ ಇವತ್ತು. ಈ ಪ್ರಸಾದವನ್ನ ನೀವು ತಟ್ಟೆಯಲ್ಲಿ ಇಡಿಸಬಾರದು, ಗಂಗಾಳದಲ್ಲಿ ಉಳಿಸಬಾರದು, ಕಳೆದ ಚೆಲ್ಲಬಾರದು. ನಮ್ಮ ಗಂಗಾಳ ಹೆಂಗಿರ್ಬೇಕಂತಂದ್ರೆ ಇನ್ನೊಬ್ರು ಬಂದು ಉಳುವಾಗಿರ್ಬೇಕು, ಅಷ್ಟು ಸ್ವಚ್ಛ ಇರಬೇಕು. ಇಷ್ಟೊಂದು ನೀಡಿಸ್ಕೊಳ್ಳೋದು, ಬದ್ನಿಕಾಯಿ ಪಲ್ಯ ನೀಡಿಸ್ಕೊಳ್ಳೋದು, ಯಾರು ತಿನ್ನೋದು ಎಲ್ಲ ಚೆಲ್ಲೋದು, ಇಷ್ಟೊಂದು ಅನ್ನ ನೀಡಿಸ್ಕೊಳ್ಳೋದು, ಯಾರು ತಿನ್ನೋದು ಎಲ್ಲ ಚೆಲ್ಲೋದು. ಇದು ಬಸವ ತತ್ವ ಅಲ್ಲ. ಬಸವ ತತ್ವ, ಬಸವನ ತತ್ವ ಅಂದ್ರೆ ತಿಳ್ಕೊಡ್ರಿ, ಗಂಗಾಳದಾಗ ಒಂದಗಳನ್ನ ಚೆಲ್ಲಬಾರ್ದು, ಒಂದಗಳನ್ನ ಕೆಡಿಸಬಾರ್ದು. ಗಂಗಾಳ ಸ್ವಚ್ಛ ಇರಬೇಕು, ಒಂದು ನಗಳನ್ನ ಹೊರಗಡೆ ಹೋಗುವ ಹಂಗ ಪ್ರಸಾದ ಮಾಡಬೇಕಂತ ಇದು ಬಸವ ತತ್ವ. ಆನಂತರ ಈ ಪ್ರಸಾದವನ್ನ ಭೂಮಿಯಲ್ಲಿ ಚಪ್ಪಳೆ ಕುಡಿವ. ಈ ತತ್ವದಲ್ಲಿ ಬಸವ ಈ ಅನ್ನನ ಭೂಮಿಯಲ್ಲಿ ಚಪ್ಪಳೆ ಕುಡಿತೀವಿ ಅಂತಂದ್ರೆ ಎಷ್ಟು ಅನ್ಯಾಯ ಅಂತ ಹೇಳಿ ಮಾನವೀಯತೆ ಇದ್ರೆ ನಾವು ಅನ್ನನ ಭೂಮಿಯಲ್ಲಿ ಕುಡಿದ್ರೆ ಭೂಮಿಯಲ್ಲಿ ಕುಡಿದ್ರೆ ವೇಸ್ಟ್ ಆಗೋಗ್ಬಿಡುತ್ತೆ. ಒಂದು ಅಕ್ಕಿ ಕಾಳು ಕಳೆ ಬಿದ್ದಿತ್ತಂದ್ರೆ ಕಸದಾಗ ದಿವಸ ತಗೊಂಡು ಕಡೆಗೆ ಹಾಕ್ರಿ, ಅನ್ನ ಕುಡಿಬಾರ್ದು ಅಂತ ಹೇಳ್ತೀವಿ. ಅಂತಂದ್ರೆ ಮದುವೆಯೊಳಗ ಇಂಥ ದೊಡ್ಡ ಮದುವೆಯೊಳಗ ಒಂದು 50 kg ಅಕ್ಕಿ ಹೊಂದಿದ್ರು. 50 kg ಅಕ್ಕಿ ಹಾಕ್ತಿದ್ರಲ್ಲ ಎಲ್ಲ ಮುಗಿ 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 ಒಂದು 50 kg ಅಕ್ಕಿ ಹಾಳಾಗ್ತಿತ್ತು. 50 kg ಅಕ್ಕಿಗೆ 500 ಜನ ಊಟ ಮಾಡ್ತಾರೆ. 1 kg 10 ಜನ ಊಟ ಮಾಡ್ತಾರೆ. 50 kg 500 ಜನ ಊಟ ಮಾಡ್ತಾರೆ. 500 ಜನ ಊಟ ಮಾಡೋ ಆಹಾರವನ್ನು ಭೂಮಿಯಲ್ಲಿ ಚಪ್ಪಲ ಕುಡಿದ್ಬಿಟ್ಟು ಇದು ಬಸವನ ತತ್ವ ಅಲ್ಲ. ಪ್ರಸಾದ ಕೆಡಿಸಬಾರದು. ಅದನ್ನ 500 ಜನ 5,000 ಜನ ಊಟ ಮಾಡಿಸ್ತೀವಿ. ಅಟ್ಟು ಆನಂದ ಆಗುತ್ತೆ. ನಿಮ್ಮ ಮನೆ ಒಳ್ಳೆಯದಾಗಲಿಪ್ಪ, ಮಕ್ಕಳಿಗೆ ಕಲ್ಯಾಣ ಆಗಿ ಊಟ ಹಾಕಿದೀಪ ಕ್ರಮ ಅಂತ ಹೇಳ್ಕೊಂಡು ಕಳಿಸಿ ಆಶೀರ್ವಾದ ಮಾಡ್ತಾರೆ. ತುಳಿದ್ರೆ ಯಾರು ಆಶೀರ್ವಾದ ಮಾಡ್ಬೇಕು ಹೇಳಿ? ಅನ್ನ ತುಳಿದ್ರೆ ಪ್ರಸಾದದ ಯಾರು ಆಶೀರ್ವಾದ, ಉಳಿಸಿದ್ರೆ ಆಶೀರ್ವಾದ ಮಾಡ್ತಾರೆ, ತುಳಿದ್ರೆ ಆಶೀರ್ವಾದ ಮಾಡ್ತಾರೆ ಯಾರ? ಅದಕ್ಕಾಗಿ ಅನ್ನ ತುಳಿಬಾರ್ದು. ಅದಕ್ಕಾಗಿ ಯಾರಿಗೆ ಅನ್ನದ ಮೇಲೆ ಭಕ್ತಿ ಐತಿ, ಯಾರಿಗೆ ಅನ್ನದ ಮೇಲೆ ಪ್ರೀತಿ ಐತಿ, ಯಾರಿಗೆ ಅನ್ನದ ಮೇಲೆ ಅಭಿಮಾನ ಐತಿ, ಅವ್ರು ಯಾರು ಪ್ರಸಾದ ಕೆಡಿಸಬಾರ್ದು, ಅಕ್ಕಿ ಕಾಳು ಚೆಲ್ಲಬಾರ್ದು. ಜನಗಳೊಳಗೆ ಅದನ್ನು ಭೂಮಿಯಾಗೆ ಚಪ್ಪಲ್ ಹಾಕಿ ಬಿಡಬಾರ್ದು. ಅದ್ರ ಬಗ್ಗೆ ಏನು ಮಾಡ್ಬೇಕಂತಂದ್ರೆ ಹೂ ಹಾಕ್ಬೇಕು. ಇವತ್ತು ನೋಡ್ರಿ ಎಲ್ಲ ನಿನ್ನೆ ಹೂ ಕೊಡ್ತಾರೆ, ಹೂ ಕೊಡ್ತಾರೆ. ಹೂವಿನಿಂದ ನಿಮ್ಮ ಮಕ್ಕಳಿಗೆಲ್ಲ ಆಶೀರ್ವಾದ ಮಾಡ್ರಿ. ಇವತ್ತ ನೀವೆಲ್ಲ ಅನ್ನ ಪ್ರಸಾದ ಮಹತ್ವ ನೀವೆಲ್ಲ ನಾಳೆ ಪಂಚಮಿ ಬರ್ತದೆ, ಇನ್ನೊಂದು ತಿಂಗಳಿಗೆ ಹಾಕ್ಬಿಡಿ. ಆ ಪಂಚಮಿ ಒಳಗೆ ಲೀಟರ್ ಗಂಟೆ ಹಾಲು ಹಾಕ್ತೀವಿ. ನಾಲ್ಕು ಲೀಟರ್ ಹಾಲು ಅಂದ್ರೆ ಎಷ್ಟು ಮಹತ್ವ ಬರ್ತದೆ. ಹಾಲು ಸಣ್ಣ ಮಗುವಿಗೆ ಬೇಕು, ವಯಸ್ಸಾದವರು ಬೇಕು, ಪೈಲ್ವಾನರು ಬೇಕಾದ ಹಾಲು ಬಹಳ ಪೌಷ್ಟಿಕವಾದಂಥ ಆಹಾರ. ಅಂದ್ರೆ ಲೀಟರ್ ಗಂಟೆ ಹಾಲನ್ನ ನಾಗಪುರಿ ಮ್ಯಾಗ ಹಾಕಿದ್ರೆ ಎಲ್ಲ ವೇಸ್ಟ್ ಆಗಿ ಹಾಕೊಂಡು ಹೋಗ್ಬಿಡುತ್ತೆ. ಮಾಡಬಾರ್ದು. ಅದನ್ನ ಏನ್ ಮಾಡ್ಬೇಕಂದ್ರೆ ನೀವು ಮನೆಯಾಗ ಎಲ್ಲರೂ ಕುಡಿಯುವ ನಾಗಪ್ಪನ ಹಬ್ಬದ ದಿವಸ ನೀವು ಪೂಜೆ ಮಾಡಿ ಇದು ಮಾಡ್ರಿ, ಏನು ಹೊಸ ಬಟ್ಟೆ ಉಡ್ರಿ, ಉಂಡಿ ಮಾಡಿ ಎಲ್ಲ ಮಾಡಿ ಹಬ್ಬ ಮಾಡ್ರಿ. ಆದ್ರಲ್ಲಿ ನಾಗಪ್ಪನ ಹಾಲು ಹಾಕೋ ಬದ್ಲಿ ಮಕ್ಕಳು ಬಾಯಾಗ ಹಾಲು ಹಾಕಿ. ಎಲ್ಲ ಮನೆಯ ಮಕ್ಕಳಿಗೆ ಎಲ್ಲರಿಗೂ ಅರ್ಧ ಲೋಟ ಹಾಲು ಕೊಡ್ರಿ, ನೀವು ಅರ್ಧ ಲೋಟ ಹಾಲು ಕುಡಿರಿ. ಇನ್ನೂ ಸ್ವಲ್ಪ ಹೆಚ್ಚಿಗೆ ಹಾಲು ಇದ್ದು ಅಂದ್ರೆ ಮನೆಯ ಬಡ ಮಕ್ಕಳಿಗೆ ಓಣೆ ಹಾಲಿನ ಮಗನ ನೋಡ್ರಿ. ಅಂಥವ್ರಿಗೆಲ್ಲ ಕರ್ಕೊಂಡು ಲೋಟ ಹಾಲು ಕೊಡ್ರಿ. 2 ಕೊಡ್ರಿ, 3 ಮಂದಿ ಕೊಡ್ರಿ, 4 ಮಂದಿ ಕೊಡ್ರಿ. ದೊಡ್ಡ ಶ್ರೀಮಂತ ಕೋಟ್ಯಾಧೀಶರು 100 ಮಕ್ಕಳಿಗೆ ಹಾಲು ಕೊಡ್ರಿ. ಇದು ಮಾಡಬೇಕಾಗುತ್ತೆ. ಇದು ಬಸವ ತತ್ವ. ಹಾಲು ಇನ್ನೊಬ್ಬರಿಗೆ ದಾಸೋಹ ಮಾಡಬೇಕು, ಹಾಲು ಮಾಡಬಾರ್ದು, ಎಲ್ಲ ವೇಸ್ಟ್ ಮಾಡಬೇಕು. ಇದು ಬಸವ ತತ್ವ ಅಲ್ಲ. ಅದಕ್ಕೆ ಬಸವಣ್ಣನ ತತ್ವ ಇವತ್ತು ಯಾಕೆ ಬೆಳೆಯಕತ್ತಂದ್ರೆ ಇದು ಕರುಣಾಮೂರ್ತಿ, ಬಹಳ ಜೀವ ಕಾರುಣ್ಯದಿಂದ ಪಡೆದ ತತ್ವ. ಮಕ್ಕಳಿಗೆ ಬೇಕಾಗುವಂಥ ಹಾಲನ್ನ ಈಗ ಹಾಳು ಮಾಡೋದಲ್ಲ, ಮಕ್ಕಳಿಗೆ ಬೇಕಾದ ಹಾಲನ್ನು ಮಕ್ಕಳಿಗೆ ಉಳಿಸ್ರಿ. ಎಲ್ಲರೂ ಭಾರತ ದೇಶದ ಮಕ್ಕಳಾದ ನಮ್ಮ ಮನೆಯ 4 ಮಂದಿ ಮಕ್ಕಳಾದ ಓಣಾಗಿ 20 ಮಂದಿ ಮಕ್ಕಳು ಉಳಿಸ್ರಿಪ್ಪ. ಇದು ಬಸವಣ್ಣವ್ರು ಹೇಳ್ತಾರೆ. ಈಗ ಅದಕ್ಕೆ ಎಲ್ಲೂ ಪ್ರಸಾದವನ್ನು ಕಳೆದು ಚೆಲ್ಲಬಾರ್ದು, ಪ್ರಸಾದವನ್ನು ಕೆಡಿಸಬಾರ್ದು. ಈಗ ನಾವು ಜೀವನ ಮಾಡೋದೇನಿಲ್ಲ, ಇದು ಬಸವ ತತ್ವ. ಇದು 12ನೇ ಶತಮಾನ ಬಸವಣ್ಣವ್ರು ಹೇಳ್ಯಾರ. ಅದಕ್ಕೆ ತಾಯಿಗಳಾದವರು ನೀವೆಲ್ಲ ಯಾರು ಅನ್ನ ಒದ್ಕೊಂಡು ಹೋಗ್ತಾರೆ, ಯಾರು ಅನ್ನ ತೊಳ್ಕೊಂಡು ಹೋಗ್ತಾರೆ, ಅವ್ರಿಗೆ ಪಾಪ ಬರ್ತೈತಿ, ಅವ್ರಿಗೆ ಜೀವನದಲ್ಲಿ ಬಡತನ ಬರ್ತದೆ. ಅನ್ನ ತುಳಿದ್ರೆ, ಅನ್ನ ಕೆಡಿಸಿದ್ರೆ ಅಹಂಕಾರ ಮಾಡ್ದಾಗತ್ತೆ, ಸ್ವತ್ತು ಮಾಡ್ದಾಗತ್ತೆ. ಅದಕ್ಕೆ ಮುಂದೆ ಅವ್ರಿಗೆ ಏನೇನು ಅನ್ನ ಸಿಗಂಗಿಲ್ಲ. ನೀವು ತಾಯಿ ಹೇಳ್ತಿದ್ರು ಮಗ ಏನಾದ್ರು ಊಟ ಮಾಡೋ ಹೊತ್ತಿನಾಗ ಅವ ತಟ್ಟಿ ತರಿಸಿಬೇಕು, ತಟ್ಟಿ ಸರಿಸಿ ಅದು ಹೋಗ್ಬಿಟ್ಟಂತಂದ್ರೆ ಅನ್ನದ ಮೇಲೆ ಸೊಪ್ಪು ಮಾಡಕ್ಕೆ ಹೋಗಬೇಡ, ಅನ್ನ ಒದ್ದು ಹೋಗಬೇಡ. ಅನ್ನ ಒದ್ದು ಹೋದೆ ಅಂದ್ರೆ ನಿನ್ನ ಜೀವನದೊಳಗೆ ಅನ್ನ ಕಾಣಿಗೆ ನೋಡಿದ್ರು ತಾಯಿ ಮಗನಿಗೆ ಬುದ್ಧಿ ಹೇಳ್ತಾಳೆ. ಈಗ ಮತ್ತು ಅಕ್ಕಿ ಕಾಳು ಉಪ್ಪು ಕಾಲಲ್ಲಿ ಚೆಲ್ತೇವಲ್ಲ, ಉಪ್ಪು ಕಾಲಲ್ಲಿ ಕುಡಿತೇವಲ್ಲ, ಆ ಪಾಪ ನಮಗೆ ಬರಂಗಿಲ್ಲ. ಅದಕ್ಕಾಗಿ ಅಲ್ಲಿರೋ ಮನೆಗಿರೋ ಅನ್ನನ ಇಲ್ಲಿರೋದು ಅಣ್ಣನ ಐತಿ. ಅದಕ್ಕಾಗಿ ಬಸವಣ್ಣವರು ಒಂದೇ ತತ್ವವನ್ನು ಹೇಳಿದೀನಿ, ಪ್ರಸಾದವನ್ನು ಕೆಡಿಸಬಾರದು.
ಯಾರಿಗೆ ತತ್ವವನ್ನು ಪಾಲಿಸ್ತಾರೆ ನೋಡು ಅವ್ರ ಮನೆಗೆ ಬಡತನ ಬರಂಗಿಲ್ಲ, ಅವ್ರ ಮನೆಗೆ ಒಟ್ಟ ಬಡತನ ಬರಂಗಿಲ್ಲ. 200 ಮಂದಿ ಮನೆಗೆ ಬಂದು ಊಟ ಮಾಡಿಸೋದು ಶಕ್ತಿ ಬರ್ತೈತಿ. ಯಾರು ಅನ್ನ ಚೆಲ್ತಾರ, ಹಾಳು ಮಾಡ್ತಾರ, ಭೂಮಿಯಲ್ಲಿ ತುಳಿತಾರ, ಕೆಡಿಸ್ತಾರ, ಅವ್ರ ಮನೆಗೆ ಬಡತನ ಬರ್ತೈತಿ. ಒಬ್ಬರು ಬಂದು ಊಟ ಮಾಡ್ಸಕ್ ಆಗಂಗಿಲ್ಲ. ಅದು ಅನ್ನದ ಮಹಿಮೆ ಹೆಂಗೈತೆ ಅನ್ನೋದು ತಾಯಿಗೆ ಗೊತ್ತೈತಿ. ತಾಯಿಗಳು ಅನ್ನ ಕೆಡಿಸ್ಬೇಡ್ತಮ್ಮ ಮಕ್ಕಳಿಗೆಲ್ಲ ಬೇಕಾರೆ ಅದ ತಾಯಿಗೆ ಗೊತ್ತೈತಿ. ಅದಕ್ಕೆ ತಾಯಿಗಳಾದವು ಮದುವೆಗೆ ಹೋಗ್ರಿ, ಎಲ್ಲ ಮಂದಿಗೂ ಹೋಗ್ರಿ ನೀವು. ಆದ್ರೆ ಅಲ್ಲಿ ಹೋಗಿ ನೀವು ಏನ್ ಮಾಡ್ಬಾರ್ದು, ಅನ್ನದ ಮಹಿಮೆ ತಿಳ್ಕೊಂಡಿರಿ, ಪ್ರಸಾದದ ಮಹಿಮೆ ತಿಳ್ಕೊಂಡಿರಿ. ಆದ್ರೆ ನೀವು ಅಲ್ಲಿ ಹೋಗ್ರಿ, ಅದು ಅಕ್ಕಿ ಕಾಳು ಇಟ್ಟಿದ್ರೆ ಅಕ್ಕಿ ಕಾಳು ಹಾಕ್ಬೇಡಿ, ಅದ್ರ ಬತ್ತಿ ಅಲ್ಲಿ ಹೂವು ಹಾಕಿ, ಹೂವು ಅಕಸ್ಮಾತ್ ಇಟ್ಟಿರಲಿಲ್ಲ ಅಂತ ತಿಳ್ಕೊಡ್ರಿ, ಹೂವು ಇಟ್ಟಿರಲಿಲ್ಲ ಅಂದ್ರೆ ಮನೆಗೆ ಅಕ್ಕಿ ಕಾಳು ಹಾಕೋಬೇಡಿ. ಆ ಮಕ್ಕಳಂತೇಳಿ ಬರ್ರಿ, ಮಕ್ಕಳಂತ ಮಕ್ಕಳನ್ನ ತಲೆ ಮೇಲೆ ಕೈ ಇಡಿ, ಮಗನ ಕೈ ಇಡಿಯಪ್ಪ, ನಿಮ್ಮ ಬದುಕು ಬಂಗಾರ ಆಗಲಿ, ಪರಮಾತ್ಮ ನಿಮ್ಮ ಮ್ಯಾಲ ಅನುಗ್ರಹ ಮಾಡಲಿ, ನೀವು ಆನಂದವಾಗಿ ಜೀವನ ಮಾಡಿರಪ್ಪ ಅಂತ ನೀವು ಎರಡೂ ಕೈ ಅವ್ರ ತಲೆ ಮೇಲೆ ಎರಡೂ ಕೈ ಆಶೀರ್ವಾದ ಮಾಡಿ. ಆದ್ರೆ ಅಕ್ಕಿ ಕಾಳು ಚೆಲ್ಲಕ್ಕೆ ಹೋಗ್ಬೇಡ್ರಿ, ಪ್ರಸಾದ ಆಹಾರ ಮಾಡ್ಬೇಡ್ರಿ. ಇದು ನೀವೇನು ಆಶೀರ್ವಾದ ಮಾಡ್ತಾರೋ ತಲೆ ಮೇಲೆ ಕೈ ಇಟ್ಟು ಖಂಡಿತವಾಗಿ ಅವ್ರಿಗೆ ಒಳ್ಳೆಯದಾಗ. ಯಾಕಂದ್ರೆ ತಾಯಿ ಆಶೀರ್ವಾದ ಭಾಳ ದೊಡ್ಡದಿರ್ತೈತಿ. ಅದಕ್ಕಾಗಿ ನೀವೇನಿದ್ರೆ ಅನ್ನದ ಮಹಿಮೆನ ತಿಳ್ಕೊಂಡವರು ಬೇಕಾದ್ರೆ ಹೋಗಿ, ಆದ್ರೆ ಅಲ್ಲಿ ಅಕ್ಕಿ ಕಾಳು ಚೆಲ್ಲಬೇಡ್ರಿ, ಪ್ರಸಾದ ಚೆಲ್ಲಬೇಡ್ರಿ. ಯಾರಾದ್ರೂ ಯಾಕೋ ಹೂವು ಹಾಕಿ ಅಕ್ಕಿ ಕಾಳು ಹಾಕಂಗಿಲ್ಲ ಅಂದ್ರೆ ಸುಮ್ಮನೆ ಒಳಗೆ ಹೋಗ್ಬೇಡ್ರಿ, ಹೇಳ್ಬೇಡ್ರಿ ಯವ್ವ ಅಕ್ಕಿ ಕಾಳು ಹೂವು ಪ್ರಸಾದ ಐತಿವ, ಅದನ್ನ ತಳಗ ಹೂಗಾಲಿಲೆ ಚಪ್ಪಲೆಗೆ ಚುಡಿ ಮಾಡ್ತಾಯಿ ಹುಡುಗರ ಪಾಪ ಬರ್ತೈತಿವ, ಅದಕ್ಕೆ ಹೂವು ಹಾಕ್ಬೇಕನ್ನ ಅಂತ ಹೇಳ್ಬಾರ್ದು. ಅವ್ರಿಗೆ ಒಂದು ಸ್ವಲ್ಪ ಜ್ಞಾನ ಬರ್ತೈತಿ. ಅದಕ್ಕೆ ಹಿಂಗೆ ನಾವು ಮಾಡ್ಬೇಕು. ಅದಕ್ಕೆ ತಾಯಿ ಹೇಳದಂತರು ನಾವು ಬಸವಣ್ಣನ ನಾಡಿನಲ್ಲೇ ಹುಟ್ಟೇವಿ, ನಾವೇ ಇರೋ ತತ್ವ ಪಾಲಿಸಲಿಲ್ಲ ಅಂದ್ರೆ ಮತ್ತೆ ಯಾರು ಪಾಲಿಸ್ಕೊಂಡಿದ್ದೀವಿ. ಅದಕ್ಕಾಗಿ ನಮ್ಮ ಮೇಲೆ ಬಹಳ ಜವಾಬ್ದಾರಿ ಐತಿ. ಅದಕ್ಕೆ ನಾವು ಈ ಬಸವ ತತ್ವವನ್ನು ನಾವು ಪಾಲಿಸ್ಬೇಕು. ಪಾಲಿಸಿದ್ರೆ ಜಗತ್ತು ಪಾಲಿಸೋದು ಚಾಲು ಮಾಡೋದು. ನಾನು ವಿದೇಶದವ್ರು ಬಂದಾರ, ಬಸವಣ್ಣ ಇಸ್ಕೊಂಡು ಅಕ್ಕಿ ಕಾಳು ಚೆಲ್ಲೋರೆ, ಬಸವಣ್ಣ ಇದನ್ನ ನಾಣ್ಯ ಹುಟ್ಟ್ಯಾನ, ಇದ ಊರಾಗ ಹುಟ್ಟ್ಯಾನ, ಇಲ್ಲಿ ಅಕ್ಕಿ ಕಾಳು ಚೆಲ್ತಾರಲ್ಲಪ್ಪ ಅಂತ ಕೇಳಿದ್ರೆ ಯಾರು ಬರೋದು ಹೇಳ್ರಿ, ಬಸವನ ಬಾಗೇವಾಡಿ ಮಂದಿ ಬರೆಯೋದು ಹೋಗತಿ. ಅದಕ್ಕಾಗಿ ಬಸವನ ಬಾಗೇವಾಡಿ ಮಂದಿ ಮೇಲೆ ಈ ತಾಲೂಕಿನ ಮೇಲೆ ಬಹಳ ಜವಾಬ್ದಾರಿ ಐತಿ. ನಾವು ಬಸವತತ್ವವನ್ನು ಪಾಲಿಸಬೇಕು ಅಂದ್ರೆ ಜಗತ್ತು ಬಂದು ನೋಡ್ತೈತಿ, ಹೌದು ಬಸವಣ್ಣ ಐತಿ ಅಂತ ತಿಳ್ಕೊಂಡೇ ಆ ಮರ್ಯಾದೆಯನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಅದಕ್ಕಂತ ಹೇಳಿ ಇವತ್ತ ಈ ಮಕ್ಕಳ ಮದುವೆ ಐತಿಲ್ಲ, ಇದು ಬಸವಣ್ಣನ ತತ್ವದ ಪ್ರಕಾರ ಮದುವೆ. ಅದಕ್ಕೆ ಇವ್ರಿಗೆ ಬಸವಣ್ಣರ ಅನುಗ್ರಹ, ಅಲ್ಲಂಪುರ ಅನುಗ್ರಹ, ಆತ್ಮದೇವರ ಅನುಗ್ರಹ, ಇನ್ನೆಲ್ಲರ ಅನುಗ್ರಹ ಇವ್ರ ಮೇಲೆ ಯಾವತ್ತೂ ಮಕ್ಕಳ ಮೇಲೆ ಇರಲಿ. ಅದ್ರ ಜೊತೆಗೆ ನಾವು ಪೂಜೆ ಮಾಡ್ಕೊಡ್ರಿಪ್ಪ, ಇಬ್ರು ಪೂಜೆ ಮಾಡ್ಕೊಡ್ರಿ, ಬಸವಣ್ಣ ಹೋಗ್ರಿ, ಓದಿ ನೀವು ಕಾಯ್ಬೇಕು ಹೋಗ್ರಿ, ಇಷ್ಟು ಮಾಡೋರಿ ನಿಮ್ಮ ಮನೆಯಲ್ಲಿ ಬೆಳಗೋದು ಹೋಗ್ಬೇಕು ಅಂತ ಹೇಳಿ ತಮಗೆಲ್ಲರಿಗೂ ಬಸವಾದ ಶರಣ ಮಹಾಪುರ ಸದಾ ಹಾರೈಸಿ ನಮ್ಮ ರುದ್ರಪ್ಪನವರು ಬಹಳ ಚಂದ ಮದುವೆ ಮಾಡಿದ್ರು. ಒಳ್ಳೆಯ ಅನುಭಾವಿಗಳು, ದೊಡ್ಡ ಈ ನಿರ್ಮಾಣದ ಶ್ರೇಷ್ಠ ಅನುಭಾವಿಗಳು ರುದ್ರಪ್ಪನವರು. ನಮ್ಮೆಲ್ಲ ಶರಣರು ವಕೀಲರು ಬರ್ತಾರೆ, ಇಂಜಿನಿಯರ್ ಸಾಹೇಬರು, ಸಿಂಧಿಯರ್ ಸಾಹೇಬರು ಬಂದಿದ್ದಾರೆ, ಎಲ್ಲ ನಮ್ಮ ಬಳಗ ನಮ್ಮ ಜೈನಾಪುರ ಅಪ್ರೋದೇ ಮಾಡಿಸಿದ್ದಾರೆ, ನಮ್ಮ ವಿದೇಶನ ಅಪ್ರೋದೇ ಮಾಡಿಸಿದ್ದಾರೆ. ಅವರಂತ ಆಶೀರ್ವಾದ ಮಕ್ಕಳ ಮೇಲೆ ಇರಲಿ ಅಂತ ಹಾರೈಸಿ ಈ ಮಾತು ಸತೀಶ್ ಶರಣ ಬಯಲಿನ ಅಂಗವಾಗಿ ನಿರ್ವಯಲಿಂಗವಾಗಿ ಭಾವಕ್ಕೆ ಸಂಬಂಧವಾಯಿತು ನೋಡ. ಬಯಲಿಂದ ಅಂಗವಿಲ್ಲದೆ